ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಜನರಲ್ ಫಿಸಿಷಿಯನ್ ಮತ್ತು ಜನರಲ್ ಪ್ರಾಕ್ಟೀಷನರ್. ನಾನಿವತ್ತು ಚರ್ಚೆ ಮಾಡೋದಾದರೆ ಪಾಪಗಳಿಗೆ ಶಿಕ್ಷೆ ಹೊಂದಿಸಿಕೊಂಡು ಬಂದಿರುವ ಪೇಷಂಟ್ಗಳು. ಕೆಲವು ಜನ ಏನಾಗ್ತಾರೆ ಅಂದರೆ, ಅವರು ಅನ್ಕೋತಾರೆ ನಾವು ಇರೋ ಜಾಗದಲ್ಲಿ ಒಂಥರ ಇರ್ತೀವಿ, ನಾವು ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಹೋದರೆ ಎಲ್ಲ ಬದಲಾವಣೆ ಆಗಿಬಿಡುತ್ತೆ, ನಾವು ಏನಾದರೂ ಮಾಡ್ಬೋದು ಅಂತ ಅನ್ಕೋತಾರೆ. ಬಟ್ ಅವರಿಗೆ ಒಂದು ಆ, ಒಂದು ಬಚ್ಚಿರುಟ್ಟುವ ಒಂದು ರಹಸ್ಯ ಗೊತ್ತಿಲ್ಲ. ಅದೇನೆಂದರೆ ಸೆಂಚುರೀಸ್ ಸಿನ್ಸ್, 100 ಪಾಪಗಳು. ಇದು ತುಂಬ ಹಳೆಯ ಕಾಲದಿಂದ ಪ್ರಪಂಚದ ಎಲ್ಲ ಓದಿರೋ ಜನರು ಇದು ತಿಳ್ಕೊಂಡಿದ್ದಾರೆ, ಇದನ್ನು ಪಾಲಿಸ್ತಾರೆ, ಇದನ್ನು ಅಭ್ಯಾಸ ಮಾಡ್ತಾರೆ. ಈ 100 ಸೀನ್ಸಲ್ಲಿ ಕೆಲವು ದೊಡ್ಡ ಪಾಪಗಳಿವೆ, ಕೆಲವು ಚಿಕ್ಕ ಪಾಪವಿವೆ. ಇದೆಲ್ಲ ಮಾಡಿದ್ರೆ ಯಾವ ಶಿಕ್ಷೆ ಆಗುತ್ತೆ ಪ್ರಪಂಚದ ಎಲ್ಲ ಜನರಿಗೆ ಗೊತ್ತಿದೆ. ಬಟ್ ಇದನ್ನು ಏನಾಗುತ್ತೆ ಅಂದರೆ, ಜನರು ಏನು ಮಾಡ್ತಾರೆ, ನಿಮಗೆ ಒಂದು ಇಸ್ಲಾಮಿಕ್ ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗಿ ಇಸ್ಲಾಮಿಕ್ ಬಟ್ಟೆ ಹಾಕಿ, ಇಸ್ಲಾಮಿಕ್ ಭಾಷೆ ಹೇಳ್ಕೊಟ್ಟು, ಇಸ್ಲಾಮಿಕ್ ಊಟ ಅದು ಎಲ್ಲ ಮಾಡಿ, ಎಲ್ಲ ಭಾಷೆ ಎಲ್ಲ ಅವರು ಏನು ಅನ್ಕೋತಾರೆ, ನಾವು ಫುಲ್ಲು ಇಸ್ಲಾಮಿಕ್ ದೇಶದಲ್ಲಿ ಇದ್ದೀವಿ, ಆಗಿಬಿಟ್ಟಿದ್ದೀವಿ ಅಂತ. ಬಟ್ ಅವ್ರಿಗೆ ಅರ್ಥ ಆಗಲ್ಲ, ಈ ಪ್ರತಿ ದಿವಸ ಅವರು ಈ 100 ಸೀನ್ಸಲ್ಲಿ ಏನಾದರೂ ಒಂದು ಪಾಪ ಮಾಡ್ತಾ ಇರ್ತಾರೆ. ಸೊ ಇದು ಏನಂದರೆ, ಇದರ ಅರ್ಥ ಏನಂದರೆ, ಎಲ್ಲರಿಗಿಂತ ಮುಖ್ಯ ಏನಂದರೆ, ನೀವು ಎಲ್ಲಿರ್ತೀರಾ, ಯಾವ ಜಾಗಕ್ಕೆ ಹೋಗ್ತೀರಾ, ಯಾವ ವೇಷ ಹಾಕ್ತೀರಾ, ಯಾವ ಭಾಷೆ ಮಾತಾಡ್ತೀರಾ, ಯಾವ ಥರ ಜೀವನ ನಡೀತೀರಾ ಅಲ್ವಾ. ಎಲ್ಲರಿಗಿಂತ ಮುಖ್ಯ ಏನಂದರೆ ಫ್ರೀ ವಿಲ್, ಅಂದರೆ ನಿಮ್ಮ ಶಕ್ತಿ. ಏನು ಶಕ್ತಿ ನಿಮ್ಮಲ್ಲಿ ಶಕ್ತಿ ಇದೆಯಾ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ಮತ್ತು ಒಂದು ಪಾಪನ ನಿಲ್ಲಿಸೋಕ್ಕೆ. ಇದು ಅಥವಾ ನೀವು ಕಳ್ಕೊಂಡಿದ್ದೀರಾ ಆ ಶಕ್ತಿನ ಒಳ್ಳೆಯದನ್ನು ಮಾಡೋದಕ್ಕೆ ಮತ್ತು ಪಾಪವನ್ನು ನಿಲ್ಲಿಸೋಕ್ಕೆ. ಇದೆಲ್ಲ ಆಗಿಬಿಟ್ರೆ ನಿಮ್ಮ ಪ್ರಪಂಚದಲ್ಲಿ ಎಲ್ಲಿ ಹೋಗಿ ಯಾವ ಥರ ಜೀವನ ಮಾಡಿದ್ರೂ ಏನೂ ಪ್ರಯೋಗ ಆಗಲ್ಲ. ಪ್ರತಿ ದಿವಸ ನೀವು ಪಾಪ ಮಾಡ್ತಾ ಇರ್ತೀರ, ಪ್ರತಿ ದಿವಸ ನಿಮ್ಮ ಮೇಲೆ ಶಿಕ್ಷೆ ಬೀಳ್ತಾ ಇರುತ್ತೆ. ಸೊ ಇದನ್ನು ಈ ಪ್ರಪಂಚದ ಎಲ್ಲ ಬೇರೆ ಬೇರೆ ಬ್ಯಾಕ್ಗ್ರೌಂಡ್, ಅಂದರೆ ಬೇರೆ ಬೇರೆ ಜಾಗದಿಂದ ಬಂದಿರೋ ಜನರಿಗೆ ತುಂಬ ಕಾಲದಿಂದ ತಿಳಿದು ಅರ್ಥ ಆಗಿ ಅಭ್ಯಾಸ ಮಾಡಿ ಪಾಲಿಸ್ತಾ ಇದ್ದಾರೆ. ಸೊ ಏನಂದರೆ, ಇದು ಜನರಿಗೆ ಒಂದು ಸಲ ಟೇಮಿಂಗ್ ಅಂತಾರೆ, ಕಂಟ್ರೋಲ್ ಮಾಡೋಕ್ಕೆ, ಅಥವಾ ಅವರ ಮೇಲೆ ಒಂದು ಅಧಿಕಾರವನ್ನು ಇಟ್ಕೊಳ್ಳೋಕ್ಕೆ, ಈ ಥರ ಎಲ್ಲ ಗೊತ್ತಿದ್ರೇನೋ ಜನರನ್ನು ಈ ಪಾಪಗಳಲ್ಲಿ ತಳ್ಳಿ ಅವನಿಗೆ ಶಿಕ್ಷೆ ಕೊಟ್ಟು ಅವರ ಮೇಲೆ ಅಧಿಕಾರಕ್ಕೆ ಉಪಯೋಗಿಸ್ಕೊಳ್ಳಾಗುತ್ತದೆ. ದಯವಿಟ್ಟು ತನ್ನನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ ಮತ್ತು ಬೇರೆಯವ್ರನ್ನ ಕಾಪಾಡ್ಕೊಳ್ಳಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.